ಬಂದು ಕೂತಿಲ್ಲ ಅಲ್ಲ. ನಾನು ಕೆಲಸ ಮಾಡ್ಕೊಂಡು ಬಂದಿರೋ ಮನುಷ್ಯ ತಾನೆ ಈ ಪ್ರತಿ ಸರಿನೂ. ಆ್ಯಂಡ್ ಎಲ್ರಿಗೂ ನನ್ನ ಜರ್ನಿ ಕೂಡ ಗೊತ್ತು. ಸೊ ಅದೇನು ಗೊತ್ತಾ, ನಿಮಗೆ ಖ್ಯಾತೆ ತೆಗಿಬೇಕು ಅಂದರೆ ಎಲ್ಲಿಂದ ಹೆಂಗೆ ಬೇಕಾದ್ರೂ ಖ್ಯಾತೆ ತಗೊಂಬರ್ಬೋದು. ಆ್ಯಂಡ್ ಅದಕ್ಕೇ ನಾನು ಮಾತಾಡೋದೇ ಬೇಡ ಅಂತ ಹೇಳಿ ದೂರ ಉಳ್ಕೊಂಡಿದ್ದು. ಇಂಟರ್ವ್ಯೂಸ್ ಕೂಡ ಬೇಡ ಅಂತ. ಯಾಕೆಂದರೆ ನೀವು ಏನು ಹೇಳಿದ್ರು ಅದನ್ನು ಹೆಂಗೆ ಬೇಕಾದರೂ ಅದನ್ನು ಈಗ ಇಷ್ಟೆಲ್ಲ ಮಾತಾಡಿದ್ದೀವಲ್ವಾ, ಇದರಲ್ಲಿ ನಾನು ಆರಾಮಾಗಿ ಮಾತಾಡ್ಕೊಂಡು ಹೋಗಿದ್ದೀನಿ. ಈಗ ನೀವೆಲ್ಲ ಇದ್ದೀರಾ, ನೀವೆಲ್ಲರೂ ಗೊತ್ತು ನಿಮಗೆ ನಾನು ಮಾತಾಡಿರೋ ಇಂಟೆಂಟ್ ಏನು, ನನ್ನ ಉದ್ದೇಶ ಏನು, ಎಲ್ಲದೂ ಭಾಳ ಚೆನ್ನಾಗಿ ಅರ್ಥ ಆಗಿರುತ್ತೆ. ಇದರಲ್ಲಿ ಕರೆಕ್ಟಾಗಿ ಯಾವುದೋ ಒಂದು ಬೇರೆ ಅರ್ಥ ಬರೋಂಗೆ ಹಿಂಗೆ ಕಟ್ ಮಾಡಿ ಸೋಷಿಯಲ್ ಮೀಡಿಯಾಗೆ ಎಸ್ದ ಅಂದರೆ ಅಲ್ಲಿ ನಡೀತಾನೇ ಇರುತ್ತೆ. ಪೂರ್ತಿ ನೋಡೋದೇ ಇಲ್ಲ, ಯಾರಿಗೂ ಆ ಸಂಯಮನೇ ಇಲ್ಲ, ನಡೀತಾನೇ ಇರುತ್ತೆ. ಅವ್ರ ಪಾಡಿಗೆ ಅವ್ರೇನೋ ಹಾಕ್ಕೊಂಡು ಇದು ಮಾಡಿ ಹಂಗೆ ಮಾಡಿ ತಿರುಗಿಸಿ ದೋಸೆ ಹಾಕಿ ಏನೋ ಮಾಡ್ತಾನೇ ಇರ್ತಾರೆ. ನಾನು ಫಸ್ಟ್ ಅದು ಆ್ಯಕ್ಚುಲಿ ಎಡ್ಬುಷ್ ಟೈಮಲ್ಲೆಲ್ಲ ನಾನು ಭಾಳ ಡಿಸ್ಟರ್ಬ್ ಆಗಿದೆ. ಇವಾಗೆಲ್ಲ ನಾನು ತಲೆನೂ ಕೆಡಿಸ್ಕೊಳ್ಳಲ್ಲ. ನನ್ನ ಟ್ವಿಟರ್ ಓಪನೇ ಮಾಡಲ್ಲ. ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ಏನು ಪೋಸ್ಟ್ ಮಾಡಬೇಕು ಮಾಡಿಬಿಟ್ಟು ಸುಮ್ಮನೆ ಆಗ್ತೀನಿ. ಈಗ ಇದನ್ನ ಹೇಳಿದೀವಲ್ವಾ, ಇನ್ಸ್ಟಾಗ್ರಾಮಲ್ಲಿ ಒಂದು 10 ಅಕೌಂಟ್ ಓಪನ್ ಮಾಡ್ಕೊಬಿಟ್ಟಿರ್ತಾರೆ. ಮೊನ್ನೆ ಅದು ಯಾವುದೋ ಒಂದು ಪೋಸ್ಟ್ ಹಾಕಿದ್ರೆ ಒಬ್ಬನೇ ಬಂದು 1000 ಕಮೆಂಟ್ ಹಾಕಿದ್ದಾನೆ. ಅದೇನು ಪ್ರೋಗ್ರಾಮಿಂಗೋ ಏನೋ, ಟಕ 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 ಅಂತ ಏನು ಮಾಡೋಕ್ಕಾಗತ್ತದ. ಈಗ ಮದರ್ ಪ್ರಾಮಿಸ್ ಸಿನಿಮಾ ರಿಲೀಸ್ ಆದ ದಿನದಿಂದ ಧನಂಜಯ್ ಅವರ ಹಳೆ ವಿಡಿಯೋಗಳು, ಕೆಲವು ಒಬ್ಬ ನಟನ ಬಗ್ಗೆ ಮಾತಾಡಿರುವಂಥ ಹಳೆ ವಿಡಿಯೋಗಳು ಎಡಿಟ್ ಆಗಿ ಬೇರೆ ಬೇರೆ ರೀತಿ ಬಿಂಬಿಸುವಂಥ ಒಂದು ಕೆಲಸ ಆಗ್ತಾ ಇರುವಂಥದ್ದು. ನಾವು ಅಂದರೆ ಯಾವಾಗ ಈಗ ಕೂತ್ಕೊಂಡು ಪೇಜ್ ಓಪನ್ ಮಾಡಿದ್ರು ಸ್ಕ್ರೋಲ್ ಮಾಡ್ತಾ ಇದ್ರೆ ಅದೊಂದು ವಿಡಿಯೋ ಬರುತ್ತೆ. ಧನಂಜಯ್ ಅವರು ಹಳೆ ವಿಡಿಯೋಗಳು ಏನು ಮಾತಾಡಿರುವಂಥದ್ದಿತ್ತು ಅದು ಬೇರೆ ರೀತಿ ಬಿಂಬಿಸ್ತಾ ಇರುವಂಥದ್ದು. ಸೊ ಓಕೆ, ಅದು ಅಂದರೆ ನೀವು ದರ್ಶನ್ ಸರ್ ವಿಚಾರ ಕೇಳ್ತೀರ, ಸ್ಟ್ರೈಟಾಗೆ ಕೇಳಿ. ಇದೇನಾಗುತ್ತೆ ಗೊತ್ತಾ, ಫಸ್ಟು ಒಂದು ಯಾವಾಗಲೂ ಈಗ ಸುದೀಪ್ ಸರ್ ಒಂದ್ಸರಿ ಅದನ್ನು ಹೇಳಿದ್ರು. ಆ್ಯಕ್ಚುಲಿ ನೀವು ಹೋಗಿ ಎಲ್ಲ ಕಲಾವಿದ್ರೂ ನಿಮಗೆ ಹಿಂಗೆ ಆಯ್ತಲ್ಲ, ಏನು ಅನಿಸುತ್ತೆ ಅಂದರೆ ಯಾವ ಕಲಾವಿದನು ಸಡನ್ನಾಗಿ ಏನೂ ಆನ್ಸರ್ ಮಾಡೋಕ್ಕೆ ಗೊತ್ತಾಗಲ್ಲ ಒಂದು. ಸೊ ಹೌದು, ಇವಾಗ ನೀವು ಹೇಳ್ತಿರೋದು ವಿಡಿಯೋ, ನಾನೀಗ ಮೊನ್ನೆ ಆ್ಯಕ್ಚುಲಿ ನಮ್ಮ ರಂಗನಾಥ್ ಭರದ್ವಾಜ್ ಸರ್ ಕೇಳಿರೋದಕ್ಕೆ ಹೇಳ್ತಿದ್ದೀರಲ್ವಾ. ಈಗ ನಂದು ಕೋಟಿ ರಿಲೀಸ್ ಇದೆ ಆಯಿತಾ, ಆ ರಿಲೀಸ್ ಎಲ್ಲ ಬಿಟ್ಬಿಡಿ. ನನಗೆ ಈಗ ನಾನು ಪೂರ್ಣ ನನಗೆ ಭಾಳ ಇಷ್ಟ. ನಂದು ಒಂದು ಅಣ್ಣ ತಮ್ಮನ ಸಂಬಂಧ ಎಲ್ಲ ಇದೆ. ಅವನು ಸೂಪರ್, ಅವನು ಇದು ನಾವು ಭಾಳ ಎಮೋಷನಲಿ ಕನೆಕ್ಟೆಡು ಎಲ್ಲ ಇದೆ ನನಗೂ ಪೂರ್ಣಂಗೆ ಅಲ್ವಾ. ಸೊ ನಿಮಗೂ ಇರುತ್ತೆ, ನಿಮ್ದು ಯಾರೋ ಫ್ರೆಂಡ್ಸ್ ಇರ್ತಾರೆ, ನಿಮ್ದು ಯಾರೋ ಅಣ್ಣ ಇರ್ತಾರೆ, ನಿಮ್ದು ಯಾರೋ ತಮ್ಮ ಇರ್ತಾರೆ, ಎಲ್ಲ ಇರ್ತಾರೆ. ಅವರು ಯಾವುದೋ ಒಂದು ಪರಿಸ್ಥಿತಿಗೆ ಈ ಥರ ಸಿಗಾಕೊಂಡಾಗ, ಅದು ಗೊತ್ತಿದ್ದಾಗಿದೆಯೋ ಗೊತ್ತಿಲ್ಲದೆಲ್ಲ ಆಗಿದೆಯೋ, ನಿಮಗೆ ಕೋಪ ಬರಲ್ವಾ? ನಿಮಗೆ ಬೇಜಾರು ಆಗಲ್ವಾ? ಆಗುತ್ತೆ ತಾನೆ? ಹೆಂಗೆ ರಿಯಾಕ್ಟ್ ಮಾಡ್ತೀರ ಅವಾಗ? ಬೇಜಾರಾಗುತ್ತೆ ತಾನೆ, ದುಃಖ ಆಗುತ್ತೆ ತಾನೆ, ಎಲ್ಲದೂ ಆಗುತ್ತೆ ತಾನೆ. ಹೆಂಗೆ ನೀವು ರಿಯಾಕ್ಟ್ ಮಾಡೋಕ್ಕಾಗುತ್ತೆ? ಅದೇ ಥರನೇ ಎಲ್ಲರೂ ಹೇಳಿರ್ತಾರೆ. ಪರ್ಸ್ನಲಿ ಸುದೀಪ್ ಸರಿಂದ ಹಿಡಿದು ಶಿವಣ್ಣಯಿಂದ ಹಿಡಿದು ಇಂಡಸ್ಟ್ರೀಲಿ ಎಲ್ಲರೂ ಬೇಜಾರೇ ಮಾಡ್ಕೊಂಡಿರೋದು, ಹಿಂಗೆ ಆಗಬಾರ್ದಾಗಿತ್ತು ಅಂತ ಎಲ್ಲರೂ ಬೇಜಾರೇ ಮಾಡ್ಕೊಂಡಿರೋದು. ಯಾರು ಏನು ಅದನ್ನು ಯಾರು ಸೆಲೆಬ್ರೇಟ್ ಮಾಡೋದಲ್ಲ. ಹಂಗಂತ ಯಾರೂ ತಕ್ಕಂಥ ಸಪೋರ್ಟ್ ಮಾಡ್ಕೊಳಕ್ಕಾಗಲ್ಲ ಅಲ್ವಾ ಆ ಥರದ ಸಿಚುವೇಶನಲ್ಲಿ. ಸೊ ಅದಕ್ಕೆ ಕಾನೂನಿದೆ, ಇನ್ನೊಂದಿದೆ, ಮತ್ತೊಂದಿದೆ, ಅದನ್ನೇ ಮಾತಾಡಿರ್ತೀವಿ. ಅದನ್ನು ಮತ್ತೆ ಬೇರೆ ಬೇರೆ ಥರ ಅದನ್ನು ಕನ್ವೆ ಮಾಡಿರ್ತಾರೆ. ಆ್ಯಂಡ್ ಈಗ ರೀಸೆಂಟಾಗೂ ಅಷ್ಟೇ, ಈಗ ಆ ಪ್ರಶ್ನೆ ನನಗೆ ಬರುತ್ತೆ ಅಂತಲೂ ಗೊತ್ತಿರಲಿಲ್ಲ. ಸಡನ್ನಾಗಿ ರಂಗನಾಥ್ ಭರತ್ ಸರ್ ಕೇಳಿದಾಗ ನಾನೇನು ಯಾವುದನ್ನು ಸಪೋರ್ಟ್ ಮಾಡಿಕೊಂಡು ಎಲ್ಲ ಮಾತಾಡಿಲ್ಲ. ನನ್ನ ಪ್ರೀತಿನ ನಾನು ಮಾತಾಡಿರೋದು. ಅಂದರೆ ನನ್ನ ಕೈಲಿ ಏನು ಮಾಡೋಕ್ಕೆ ಸಾಧ್ಯ? ಇವಾಗ ಟೈಮ್ ಟ್ರಾವೆಲ್ಗೆ ಅವಕಾಶ ಸಿಕ್ಕರೆ ನಾನು ಚೇಂಜ್ ಮಾಡ್ತೀನಿ ಅಂತ ಹೇಳಿರೋದು. ಅದು ಬಿಟ್ಬಿಟ್ಟು ನಾನು ಇವಾಗ್ಲೂ ನಾನು ಇದೇ ಹೇಳೋದು, ಅಂದರೆ ಅದೇನಾಗಿದೆ ಕಾನೂನಾತ್ಮಕವಾಗಿ ಏನಾಗಬೇಕು ಅದಾಗಿ ಅದರಿಂದ ಎಲ್ಲ ಚೆನ್ನಾಗಾಗಿ ಆಚೆ ಬಂದು ಅದು ಖುಷಿನೇ ಆಯಿತು. ಅದಕ್ಕೆ ಅಂತಲೇ ಒಂದು ಸಿಸ್ಟಮ್ ಇದೆಯಲ್ಲ, ಅದನ್ನು ದಾಟ್ಕೊಂಡೇ ಬರಬೇಕು ನಾವು ಯಾವುದೋ ಒಂದು ಸಿಚುವೇಶನಲ್ಲಿ ಸಿಗಾಕೊಂಡಾಗ. ಸೊ ಯಾರಿಗೂ ಪ್ರೀತಿ ಇಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ ಅಂತಲ್ಲ. ಆ್ಯಂಡ್ ಒನ್ಸ್ ಅಗೇನ್ ನಾನು ಇದನ್ನು ಮತ್ತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೂ ಅಷ್ಟೇ, ಇವಾಗ ಈ ಪ್ರಶ್ನೆ ಬಂತಲ್ಲ, ಇದಕ್ಕೂ ನಮ್ಮ ಸಿನಿಮಾಗಳಿಗೂ ಇನ್ನೊಂದಕ್ಕೂ ಮತ್ತೊಂದಕ್ಕೂ ಎಲ್ಲ ಸಂಬಂಧ ಇಲ್ಲ. ಕೆಲಸಗಳಿಗೂ ನಾವು ಮಾಡ್ತಿರೋ ಸಿನಿಮಾಗಳಿಗೂ ಇದಕ್ಕೂ ಸಂಬಂಧ ಇಲ್ಲ. ಅದನ್ನು ಮತ್ತೆ ಇಟ್ಕೊಂಡು ಇಲ್ಲ ಇವಾಗೇನೋ ಇವರು ಅಪೀಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ, ನೋ ಇಲ್ಲ. ನಮಗೆ
ಪರ್ಸ್ನಲ್ ಆಗಿ ನಮ್ಗೇನು ಎಮೋಷನ್ ಇರುತ್ತೆ, ನಮ್ಗೇನು ಸಂಬಂಧಗಳಿರುತ್ತೆ, ಒಬ್ಬ ಅಭಿಮಾನಿಗೂ ಒಬ್ಬ ಕಲಾವಿದನಿಗೂ ಏನು ಸಂಬಂಧ ಇರುತ್ತಲ್ಲ, ಹಾಗೆ ಕಲಾವಿದರಿಗೂ ಅದೇ ಥರದ ಸಂಬಂಧ ಇರುತ್ತೆ, ಅದೇ ಥರದ ಕನೆಕ್ಷನ್ ಇರುತ್ತೆ. ಆ್ಯಂಡ್ ನಾವು ಕೂಡ ಅಭಿಮಾನಿಗಳಾಗಿ ಅವ್ರನ್ನೆಲ್ಲ ನೋಡ್ಕೊಂಡು ಬಂದಿರ್ತೀವಿ, ನಮಗೂ ಅದೇ ಕನೆಕ್ಷನ್ ಇರುತ್ತೆ. ನಿಮ್ಗೆ ಹೆಂಗೆ ಬೇಜಾರಾಗಿರುತ್ತೆ, ನಿಮ್ಗೆ ಹೆಂಗೆ ಕೋಪ ಯಾಕೆ ನಿಮ್ಗೆ ಯಾರಿಗೂ ಕೋಪನೇ ಬಂದಿರಲ್ವಾ ಫ್ಯಾನ್ಸ್ಗೆ? ಹಿಂಗಾದಾಗ ಈ ಥರ ಸಿಚುವೇಶನ್ ಹಿಂಗೆ ಮಾಡ್ಕೋಬಾರ್ದಾಗಿತ್ತು ಅಂತ ಅನ್ಸಿರಲ್ವಾ? ಹಂಗೆ ನಮಗೂ ಅನ್ಸಿರುತ್ತೆ. ಸೊ ಅದು ಪರ್ಸ್ನಲ್ ಕನೆಕ್ಷನ್ ಇದ್ದಾಗ ಮಾತ್ರ ಅನ್ಸೋದು. ಸೊ ಪ್ರತಿ ಸರಿನೂ ಪ್ರತಿಯೊಂದನ್ನು ಬೇರೆ ಬೇರೆ ಥರ ಬಿಂಬಿಸಿ ಅದೆಲ್ಲದನ್ನು ಒಂದು ಇಡೀ ಒಂದು ಆ್ಯಸ್ ಎ ಇಂಡಸ್ಟ್ರಿ ಅದನ್ನು ಬಹಳ ನೆಗೆಟಿವ್ ಆಗಿ ಅದು ಆಗ್ಬಿಟ್ಟಿದೆ. ಹಂಗೆ ಆಗ್ಬಾರ್ದು ಅದು. ನೀವು ಮತ್ತೆ ದರ್ಶನ್ ಸರ್ ಒಟ್ಟಿಗೆ ಕೆಲಸ ಮಾಡಿದ್ದೀರಾ, ಒಳ್ಳೆ ಒಡನಾಟ ಇದೆ. ಆದ್ರೆ ದರ್ಶನ್ ಅವರ ಫ್ಯಾನ್ಸ್ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿರೋದು, ನೀವು ನೇರವಾಗಿ ಏನಾದರೂ ಹೇಳ್ಬೋದು ಅವ್ರಿಗೆ? ಅಲ್ಲ, ಅವರು ನಾನು ಒಬ್ಬ ಅಭಿಮಾನಿನೇ ಅಲ್ವಾ, ನಾವು ಅದನ್ನು ತುಂಬ ಸರಿ ಎಲ್ರಿಗೂ ಅದನ್ನ ಹೆಂಗೆ ಹೇಳೋದು, ಅಂದರೆ ಅದನ್ನು ವಿಟ್ನೆಸ್ ಮಾಡಿದಾರಲ್ವಾ. ನಾನು ಹೇಳ್ತಿರೋದು ಪ್ರಾಕ್ಟಿಕಲಿ ಅದೇ. ಈಗ ಸ್ವಂತ ಅಣ್ಣ ತಮ್ಮದಿರ ಜಾಗದಲ್ಲಿ ಇದ್ರೂ ಇದೇ ಥರ ಇರುತ್ತೆ. ಸೊ ಇದು ಒಂದು ಪ್ರೋಸೆಸ್. ಅದು ಕಾನೂನಾತ್ಮಕವಾಗಿ ಏನಾಗಬೇಕು ಹಾಗೆ ಆಗಬೇಕು. ಯಾರು ಏನು ಚೇಂಜ್ ಮಾಡೋಕ್ಕಾಗಲ್ಲ, ಯಾರೂ ಹೋಗಿ ಟಕ್ಕಂತ ಏನೋ ಬದಲಾವಣೆ ಮಾಡೋಕ್ಕಾಗಲ್ಲ ಅದು. ಆ್ಯಂಡ್ ಆ ಘಟನೆ ಆಗಬಾರ್ದಿತ್ತು ಅಂತ ಅಷ್ಟೇ ನಾವು ಹೇಳೋಕ್ಕಾಗತ್ತೆ, ಬಿಟ್ಟರೆ ನಮ್ಮ ಕೈಯಲ್ಲಿ ಯಾರ ಕೈಯಲ್ಲೂ ಬೇರೆ ಏನೂ ಇರಲ್ಲ. ಆ್ಯಂಡ್ ಎಲ್ಲರೂ ಒಳ್ಳೇದಾಗಲಿ ಅಂತಲೇ ವಿಶ್ ಮಾಡ್ತಾ ಇರ್ತೀವಿ. ಸರ್ 1 ನಿಮಿಷ.